ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಹೇಳಕ್ಕೆ ಹೊರಟಿರೋದು ಮೂಲವ್ಯಾಧಿ ಬಗ್ಗೆ. ಅದು 4 ಸ್ಟೇಜ್ ಇರುತ್ತೆ. ಫಸ್ಟು ಮತ್ತು ಲಾಸ್ಟ್ ಫೈನಲ್ 4ನೇ ಸ್ಟೇಜ್ ಇರುತ್ತೆ. 4ನೇ ಸ್ಟೇಜ್ ಹೋಯ್ತು ಅಂದರೆ ಆಪ್ರೇಷನ್ ಮಾಡಿಸ್ಲೇಬೇಕಾಗತ್ತೆ. ಈ ಥರ ಫಸ್ಟ್ ಸ್ಟೇಜಲ್ಲಿ ಈ ಥರ ಸಣ್ಣ ಸಣ್ಣ ಗುಳ್ಳೆಗಳ ಥರ ಆಗುತ್ತೆ ಮತ್ತು ಸ್ವಲ್ಪ ಮಾಂಸ ಈಚೆ ಬಂದಂಗೆ ಆಗಿರುತ್ತೆ. ಅದು ನೀವು ಎಲ್ಲಿ ದೊಡ್ಡವರು ಮಕ್ಕಳು ಅಂತೇನೂ ಇಲ್ಲ, ಎಲ್ಲರಲ್ಲೂ ಕೂಡ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ಳೋ ಅಂಥದ್ದು. ಬಾಡಿ ತುಂಬ ಹೀಟಾಗಿದ್ರೆ ಮತ್ತು ಹೊರಗಡೆಯಿಂದ ಫುಡ್ ತಿನ್ನೋದ್ರಿಂದ ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗುತ್ತೆ. ನಾವು ಈ ವಿಡಿಯೋ ನಿಮ್ಗೆ ಪೂರ್ತಿ ನೋಡಿ ನಿಮಗೆ ಸೊಲ್ಯೂಷನ್ ಸ್ವಲ್ಪ ಒಬ್ರಿಗಾನ ಸಿಗುತ್ತೆ. ನನಗಂತೂ ಇದರಿಂದ ವಾಸಿಯಾಗಿದೆ, ಸ್ವಲ್ಪ ಅವಾಯ್ಡ್ ಕೂಡ ಆಗಿದೆ. ಅದಕ್ಕೋಸ್ಕರ ನಾನು ಈ ಮೆಥಡೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನನಗೂ ಸ್ವಲ್ಪ ಫೈಲ್ಸ್ ಇತ್ತು. ಇವಾಗ ನಾನು ಆಪ್ರೇಷನ್ ಎಲ್ಲ ಏನು ಮಾಡಿಸ್ಕೊಂಡಿಲ್ಲ. ಮಾಮೂಲಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅನ್ನೋದಕ್ಕಿಂತ ಪೂರ್ತಿ ಹೋಗಿದೆ. ಆದರೂ ನಾನ್ ವೆಜ್ ಎಲ್ಲ ತಿಂದಾಗ ಸ್ವಲ್ಪ ಹೀಟ್ ಆದಾಗ ಸ್ವಲ್ಪ ಉರಿ ಅನ್ನೋದು ಬಂದಾಗ ಮಾಮೂಲಿ ಈ ಮೆಥಡ್ ಯೂಸ್ ಮಾಡಿದ್ರೆ 2 ದಿವಸ ಯೂಸ್ ಮಾಡ್ತೇನೆ. ಉರಿ ಎಲ್ಲ ಹೊಟ್ಟೋಗುತ್ತೆ ಮತ್ತು ಬ್ಲಡ್ ಎಲ್ಲ ಆ ಥರ ಎಲ್ಲ ಬರೋಲ್ಲ. ಸ್ವಲ್ಪ ಉರಿ ಮಾತ್ರ ಇರುತ್ತೆ ಅಷ್ಟೇ. ಆಪ್ರೇಷನ್ ಮಾಡಿಸ್ಬೇಕು ಅಂದಿದ್ದು ನಾನು ಮಾಡಿಸ್ಲಿಲ್ಲ. ನನಗೂ ಸ್ವಲ್ಪ ಫಸ್ಟ್ ಸ್ಟೇಜಲ್ಲಿತ್ತು. ಅದಾದಮೇಲೆ ನಾನು ಮನೇಲೇ ಈ ಥರ ಮನೆ ಮದ್ದು ಥರ ಎಲ್ಲ ಯೂಸ್ ಮಾಡಿದ್ರಿಂದ ನಾನು ಹೊರಗಡೆ ಮೆಡಿಷನ್ ಅಂತ ತೊಗೊಳ್ಳಿಲ್ಲ. ಮನೇಲೇ ನನಗೆ ಗೊತ್ತಿದ್ದ ಪ್ರಕಾರ ಎಲ್ಲ ಥರ ಮಾಡಿದ್ರಿಂದ ನನ್ನ ಹೆಲ್ತ್ ಇವಾಗ ಚೆನ್ನಾಗಿದೆ. ನಾನು ಫಸ್ಟು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿತೀನಿ 1 ಗ್ಲಾಸು, ಮತ್ತು 1 ಗ್ಲಾಸ್ ಜ್ಯೂಸ್ ಕುಡಿತೀನಿ. ನಿಂಬೆಹಣ್ಣು, ಸಕ್ಕರೆ ಹಾಕಲ್ಲ. ಈ ಉರಿ ಇರೋ ಟೈಮಲ್ಲಿ ಮತ್ತು ಫೈಲ್ಸ್ ಇರೋ ಟೈಮಲ್ಲಿ ಸಕ್ಕರೆ ಮತ್ತು ಸ್ವೀಟು ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಜಾಸ್ತಿ ಆಗುತ್ತೆ. ಆದಷ್ಟು ಸ್ವೀಟೆಲ್ಲ ಅವಾಯ್ಡ್ ಮಾಡಿ. ಮತ್ತು ನಾನ್ ವೆಜ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ನಾನ್ ವೆಜ್ ತಿಂದಷ್ಟು ಜಾಸ್ತಿ ಆಗುತ್ತೆ. ಬೀಟ್ರೂಟ್ ತೊಗೊಳೋದ್ರಿಂದ ತುಂಬ ಒಳ್ಳೆಯದು. ನಮ್ಗೆ ತುಂಬ ಉರಿ ಇರೋದು ಕೂಡ ಮೋಷನ್ ಆಗ್ತಾಯಿಲ್ಲ, ತುಂಬ ಉರಿ ಚುಚ್ಚಿದಂಗೆ ಆಗ್ತಾಯಿದೆ ಅನ್ನೋ ಸ್ಟೇಜಲ್ಲಿದ್ದಾಗಲೂ ಕೂಡ ಈ ಥರ ಬೀಟ್ರೂಟ್ ನಾವು ಇದಕ್ಕನ್ನು ತೊಗೋಬೋದು, ಚಪಾತಿ ಜೊತೆ ನಾನು ತೊಗೋಬೋದು, ಇಲ್ಲ ರೈಸ್ ಜೊತೆ ನಾನು ತೊಗೋಬೋದು. ಅದನ್ನು ಯೂಸ್ ಮಾಡಿ. ಮತ್ತು ಅದ್ರ ಜೊತೆ ಕುಂಬಳಕಾಯಿ ಕೂಡ ಯೂಸ್ ಆಗುತ್ತೆ. ಕುಂಬಳಕಾಯಿ ತಿಂದರೆ ಕೂಡ ಉರಿನೂ ಕೂಡ ಕಮ್ಮಿ ಆಗುತ್ತೆ. ಮತ್ತು ಅದಾದಮೇಲೆ ಈಗ ತಿಂಡಿ ಆದಮೇಲೆ ಒಂದು 11:30-12 ಗಂಟೆ ಅಷ್ಟೊತ್ತಿಗೆ 1 ಗ್ಲಾಸ್ ಮಜ್ಜಿಗೆ ತೊಗೊಳ್ಳಿ. ನೀರು ಮಜ್ಜಿಗೆ ಬರುತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಯೂಸ್ ಮಾಡಿ. ತುಂಬ ಒಳ್ಳೆಯದು ಶುಂಠಿ ಬಾಡಿಗಂತೂ. ಏನೇ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗತ್ತೆ ಶುಂಠಿ ತಿನ್ನೋದ್ರಿಂದ. ಅದರಿಂದ ಎಲ್ಲದಕ್ಕೂ ಶುಂಠಿ ಯೂಸ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಹೆಲ್ತ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಅದು ಕಂಟ್ರೋಲ್ ಮಾಡುತ್ತೆ. ಮೂಲವ್ಯಾಧಿಗಂತೂ ತುಂಬ ಒಳ್ಳೆಯದು. ಜೀರ್ಣಶಕ್ತಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ನೀರಿಗೆ ಅದನ್ನು ಮಿಕ್ಸ್ ಮಾಡಿದ್ದೀನಲ್ಲ, ಅದನ್ನೊಂದು 5 ನಿಮಿಷ ಎತ್ತಿಟ್ಟಿದ್ದೆ. ಅದು ಚೆನ್ನಾಗಿ ರಸ ಎಲ್ಲ ಬಿಟ್ಟ ಮೇಲೆ ಅದನ್ನು ಸೋಸ್ಕೊಂಡು ಇವಾಗ ಅದನ್ನು ಮಜ್ಜಿಗೆ ಕುಡಿಯೋದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಕುಡಿಯೋಣ. ನಮ್ಮ ಬಾಡಿಗೆ ಎಷ್ಟು ನೀರು ಹೋಗುತ್ತೋ ಮತ್ತು ಎಷ್ಟು ಯೂರಿಯನ್ ಪಾಸ್ ಮಾಡ್ತೀವೋ ಅಷ್ಟು ಕೂಡ ಉರಿ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಜಾಸ್ತಿ ಲಿಕ್ವಿಡ್ ಯೂಸ್ ಮಾಡಿ. ಬೇರೆ ಜ್ಯೂಸ್ಗಳು ಕೂಡ 1 ಅವರ್ಗೆ ಒಂದೊಂದು ಸರಿ ತೊಗೋಬೋದು, ತೊಂದರೆ ಇಲ್ಲ. ಆದಷ್ಟು ಈ ಗಟ್ಟಿ ಪದಾರ್ಥ ಎಲ್ಲ ಬೇಡ. ಈ ಥರ ಉರಿ ಎಲ್ಲ ಇದ್ದಾಗ ಗಟ್ಟಿ ಪದಾರ್ಥ ಮತ್ತು ಮಸಾಲ ಪದಾರ್ಥಗಳೆಲ್ಲ ಬೇಡ. ಅದೆಲ್ಲ ಪೂರ್ತಿ ಅವಾಯ್ಡ್ ಮಾಡಿ. ಸ್ವೀಟ್ ಅಷ್ಟಂತೂ ತೊಗೊಳಕ್ಕೆ ಹೋಗಬೇಡಿ ಆ ಟೈಮಲ್ಲಿ. ಅದರಿಂದನೇ ಇನ್ನೂ ತುಂಬ ಜಾಸ್ತಿ ಆಗೋದು. ಸಕ್ಕರೆ ಯೂಸ್ ಮಾಡಬೇಡಿ. ಆದಷ್ಟು ನಿಂಬೆಹಣ್ಣು ಯೂಸ್ ಮಾಡಿ. ಮತ್ತು ಸೌತೆಕಾಯಿನ ಹಾಗೆ ಕೂಡ ತಿನ್ನೋರು ತಿನ್ಬೋದು. ಇಲ್ಲ ಬೇಡ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ, ಬೇಗ ಟೈಮ್ ಇಲ್ಲ ಅನ್ನೋರು ಇದನ್ನು ಕಟ್ ಮಾಡಿ ಸ್ವಲ್ಪ ಶುಂಠಿ ಹಾಕಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕಿ ಅದನ್ನು ರುಬ್ಬಿಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ರುಬ್ಬಿಬಿಟ್ಟು ಕುಡಿದು ಬಿಡ್ಬೋದು. ಶುಂಠಿನ ಬಾಯಿಗೆಲ್ಲ ಸಿಗಲ್ಲ, ರುಬ್ಬಿರ್ತೀವಲ್ಲ, ಅದು ಗಟ ಅಂತ ಕುಡಿದು ಬಿಡ್ಬೋದು. ಆದ್ದರಿಂದ ಸೌತೆಕಾಯಿ ಒಳ್ಳೆಯದು ಜೀರ್ಣಶಕ್ತಿಗೆ. ಮತ್ತು ನೀರಿನ ಅಂಶ ಕೂಡ ಜಾಸ್ತಿ ಇರುತ್ತೆ ಶುಂಠಿ ಮತ್ತು ಸೌತೆಕಾಯಲ್ಲಿ. ಅದಕ್ಕೋಸ್ಕರ ಸೌತೆಕಾಯಿ ಕೂಡ ಜಾಸ್ತಿ ಯೂಸ್ ಮಾಡಿ. ಮತ್ತು ಮಧ್ಯಾಹ್ನ ಇದು ಎರಡು ಟೈಮ್ ತೊಗೋಬೋದು. ಬೆಳಿಗ್ಗೆ 1 ಟೈಮು ಮತ್ತು ಸಂಜೆ 1 ಟೈಮ್ ತೊಗೋಬೋದು. ಸೌತೆಕಾಯಿ 1 ಟೈಮು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಇನ್ನೊಂದು ಟೈಮ್ ಹಾಗೇ ತೊಗೊಳ್ಳಿ. ಅದರಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದ್ರ ಜೊತೆಗೆ 1 ಅವರ್ಗೆ ಒಂದು ಸಾರಿ ಏನಾದರೂ ಜ್ಯೂಸು ನೀರಿನ ಅಂಶ ಇರೋಂಥದ್ದು, ಸ್ವೀಟ್ ಇರೋ ಜ್ಯೂಸ್ ಬೇಡ, ನೀರಿನ ಅಂಶ ಇರೋಂಥದ್ದು. ಸಕ್ಕರೆ ಯೂಸ್ ಮಾಡಬೇಡಿ ಜ್ಯೂಸ್ಗಳಿಗೆಲ್ಲ. ಇದೇ ಥರ ಮಾಡ್ಕೊಂಡು ತಿನ್ನಿ. ಮತ್ತು ಮಧ್ಯಾಹ್ನದ ಊಟಕ್ಕೆ ಮೆಂತ್ಯ ಬರುತ್ತಲ್ಲ, ಮೆಂತ್ಯ ಮುದ್ದೆ ತಿನ್ನಿ, ತುಂಬ ಒಳ್ಳೆಯದು. ಇದು 2 ದಿವಸ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಉರಿ ಮತ್ತು ಬ್ಲಡ್ ಹೋಗೋದು ಕೂಡ ಕಮ್ಮಿ ಆಗುತ್ತೆ. ಉರಿ ಫಸ್ಟ್ ನಿಂತೋಗುತ್ತೆ. ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ರಿಗೂ ಅಷ್ಟೇ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜಲ್ಲಿರೋರು ಆರಾಮಾಗಿ ಮಾಡ್ಕೋಬೋದು. ಮೂಲಂಗಿ ಕೂಡ ಮೂಲವ್ಯಾಧಿಗೆ ಹಸಿ ಮೂಲಂಗಿ ಕೂಡ ಒಳ್ಳೆಯದು. ಮತ್ತು ಬಸಳೆ ಸೊಪ್ಪು ಬರುತ್ತೆ, ಅದು ಸೊಪ್ಪು ಇನ್ನೂ ಒಳ್ಳೆಯದು. ಮತ್ತು ಮಧ್ಯೆ 1 ಗ್ಲಾಸ್ ನೀರು ಕುಡಿತಾ ಇರಿ. ಈಗ ಬೇಸಿಗೆಗಳಂತೂ ತುಂಬ ಜಾಸ್ತಿ ಆಗುತ್ತೆ. ಮತ್ತು ಎಲ್ಲ ಥರ ಸೊಪ್ಪುಗಳು ಯೂಸ್ ಮಾಡಿ. ಈಗ ಸೊಪ್ಪಲ್ಲಿ ಮತ್ತು ಹೆಸರು ಬೇಳೆ ಬರುತ್ತಲ್ಲ, ಹೆಸರು ಬೇಳೆ ಹಾಕಿ ದಾಲ್ ಮಾಡ್ಕೊಳ್ಳಿ. ಅದು ತಂಪು. ಹೆಸರು ಬೇಳೆ ಕೂಡ ತಂಪು, ಅದ್ರ ಜೊತೆ ಸೊಪ್ಪು ಕೂಡ ಎಲ್ಲ ತಂಪಿರುತ್ತೆ.
ಮುದ್ದೆ ತಿನ್ನೋರು ತುಂಬ ತೆಳುವಾಗಿ ಮಾಡ್ಕೊತೀನಿ, ಗಟ್ಟಿ ಬೇಡ, ತುಂಬ ತೆಳುವಾಗಿ ಮಾಡ್ಕೊತೀನಿ. ನಿಜವಾಗ್ಲೂ ಫೈಲ್ಸ್ ಕಮ್ಮಿ ಆಗುತ್ತೆ. ಆದಷ್ಟು ನೀರು, ಮಜ್ಜಿಗೆ, ನಿಂಬೆಹಣ್ಣು ಜ್ಯೂಸು ಮತ್ತು ಬೇರೆ ಏನಾರ ನೀವು ಜ್ಯೂಸ್ ಕುಡಿತೀವಿ ಅಂದರೆ ಆ ಜ್ಯೂಸು ಕೂಡ ತೊಗೋಬೋದು. ನಿಂಬೆಹಣ್ಣು ತುಂಬ ಉರಿ ತಡೆಯೋಕ್ಕಾಗ್ತಾಯಿಲ್ಲ ಅಂದಾಗ ಬರೀ ನಿಂಬೆಹಣ್ಣನ್ನೇ ಒಂದು ಸಣ್ಣ ಗ್ಲಾಸ್ಗೆ ಹಿಂಡ್ಕೊಂಡು ಅದನ್ನು ಕುಡಿಯೋದ್ರಿಂದ ಇನ್ನೂ ಒಳ್ಳೆಯದೈತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮೂಲವ್ಯಾಧಿ ಖಂಡಿತ ಕಮ್ಮಿ ಆಗುತ್ತೆ.